ಮತ್ತೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಸಮಿತಿಯಲ್ಲಿ ಮುಖಂಡರಾಗಿ ಗುರುತಿಸಿಕೊಂಡವರಲ್ಲಿ ಗಿರೀಶ್ ಮಠಣ್ಣನವರು ಕೂಡ ಒಬ್ಬರು. ಎಸ್ಐ ಆಗಿದ್ದ ಗಿರೀಶ್ ಮಠಣ್ಣನವರ್ 22 ವರ್ಷಗಳ ಹಿಂದೆ ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಹುಸಿ ಕರೆ ಮಾಡಿದ್ದ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ರು. ಭ್ರಷ್ಟ ರಾಜಕಾರಣಿಗಳನ್ನ ಬೆದರಿಸಲು ಹುಸಿ ಬಾಂಬ್ ಇಟ್ಟ ಪ್ರಕರಣದ ಬಳಿಕ ಬಾಂಬ್ ಎಸ್ಐ ಎಂದೇ ಅವರು ಜನಪ್ರಿಯರಾಗಿದ್ರು. ವರ್ಷಗಳ ಬಳಿಕ ಈ ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾಗಿತ್ತು. ನಗರದ 66ನೇ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಗಿರೀಶ್ ಮಠಣ್ಣನವರ್ ಸೇರಿ 3 ಆರೋಪಿಗಳನ್ನ ಪ್ರಕರಣದಲ್ಲಿ ಖುಲಾಸೆಗೊಳಿಸಿತ್ತು. ಬಾಂಬ್ ಬೆದರಿಕೆ ಕರೆ ಪ್ರಕರಣದ ಬಳಿಕ ಗಿರೀಶ್ ಮಠಣ್ಣನವರ್ ಪತ್ರಿಕೋದ್ಯಮ, ಯುವಜನ ಸಂಘಟನೆ, ಬಿಜೆಪಿ ಯುವ ಮೋರ್ಚಾದ ನಾಯಕತ್ವ ವಹಿಸಿಕೊಂಡಿದ್ರು. 2009ರಲ್ಲಿ ಕಂಠೀರವ ಸ್ಟುಡಿಯೋ ನಿಯಮಿತ ಅಧ್ಯಕ್ಷರಾಗಿಯೂ ನೇಮಕಗೊಂಡಿದ್ರು. ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದ ಮಠಣ್ಣನವರ್ ಬಿಜೆಪಿ ಪಕ್ಷದಲ್ಲಿ ಕೂಡ ಗುರುತಿಸಿಕೊಂಡಿದ್ರು. ಕೆಲ ಕನ್ನಡ ಸಿನಿಮಾಗಳಲ್ಲೂ ಕೂಡ ಗಿರೀಶ್ ಮಠಣ್ಣನವರ್ ನಟಿಸಿದ್ರು. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಗಿರೀಶ್ ಮಠಣ್ಣನವರ್ ಹೋರಾಟವನ್ನ ಮಾಡುತ್ತಾ ಬರ್ತಿದ್ದಾರೆ. ಇತ್ತೀಚೆಗೆ ಸಮೀರ್ ಎಂಡಿ ವಿಡಿಯೋ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದ ಆತನಿಗೆ ಮಠಣ್ಣನವರ್ ಬೆಂಬಲವಾಗಿ ನಿಂತಿದ್ದಾರೆ. ತಾವೇ ವಕೀಲರನ್ನ ನೇಮಿಸಿ ಆತ ಬಂಧನವಾಗುವುದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೌಜನ್ಯ ಪ್ರಕರಣದ ಸಂಬಂಧ ಯಾರೇ ಹೋರಾಟ ಮಾಡಿದ್ರು ಅವರಿಗೆ ನನ್ನ ಬೆಂಬಲ ಇರುತ್ತೆ ಅಂತ ಹೇಳಿದ್ದಾರೆ. ಧಾರವಾಡದ ಗೊಲ್ಲರ ಓಣಿಯಲ್ಲಿ ಹುಟ್ಟಿ ಬೆಳೆದವರು ಗಿರೀಶ್ ಮಠಣ್ಣನವರ್. ಪೋಷಕರಿಗೆ 2 ಮಕ್ಕಳಲ್ಲಿ ಗಿರೀಶ್ ಚಿಕ್ಕವರು. ಶಾಲಾ ದಿನಗಳಲ್ಲೇ ಕವಿತೆಗಳನ್ನ ಬರೆದು ಶಭಾಷ್ ಗಿಟ್ಟಿಸಿಕೊಂಡವರು. ಪೋಷಕರ ಆಸೆಯಂತೆ ಸಿಇಟಿ ಬರೆಯದೆ ಎಂಎಸ್ಸಿ ಪದವಿಯನ್ನು ಪಡ್ಕೊಂಡ್ರು. ಬಳಿಕ ಭಾರತೀಯ ಸೈನ್ಯ ಸೇರಬೇಕು ಅಥವಾ ಪೊಲೀಸ್ ಇಲಾಖೆ ಸೇರಿ ಸೇವೆಯನ್ನ ಮಾಡಬೇಕು ಎನ್ನುವ ಕನಸನ್ನ ಕಂಡಿದ್ರು. ಅಣ್ಣನಿಗಾಗಿ ತಂದಿದ್ದ ಎಸ್ಐ ಪೊಲೀಸ್ ಪರೀಕ್ಷೆ ಅರ್ಜಿಯನ್ನ ನಾನು ತುಂಬಿ ಅಪ್ಲೈ ಮಾಡಿದ್ದೆ. ಇಡೀ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿದ್ದಾಗಿ ಸಂದರ್ಶನವೊಂದರಲ್ಲಿ ಅವರು ಹೇಳಿಕೊಂಡಿದ್ರು. ಪೊಲೀಸ್ ಇಲಾಖೆ ಸೇರೋಕೆ ಇನ್ಫ್ಲೂಯೆನ್ಸ್ ಮಾಡಿಸಬೇಕಾ, ಲಂಚ ಕೊಡಬೇಕಾ ಎನ್ನುವ ಗೊಂದಲಕ್ಕೆ ಬಿದ್ದಿದ್ರಂತೆ. ತಂದೆ ರಾಜಕಾರಣ ಸಹಾಯ ಕೇಳೋಕೆ ಮುಂದಾದಾಗ ಅದಕ್ಕೆ ಗಿರೀಶ್ ಮಠಣ್ಣನವರು ಒಪ್ಪಿರಲಿಲ್ವಂತೆ. ಅದಕ್ಕಾಗಿ ತಂದೆಯ ಜೊತೆ ಜಗಳ ಕೂಡ ನಡೆಯುತ್ತಿತ್ತು. ಕೊನೆಗೆ ಯಾರ ಸಹಾಯವೂ ಇಲ್ಲದೆ ಇಲಾಖೆಯಲ್ಲಿ ಕೆಲಸ ಪಡೆದೆ. ಅಲ್ಲಿ ಕೂಡ ವರ್ಗಾವಣೆಯಂತಹ ಶಿಕ್ಷೆಯನ್ನ ಎದುರಿಸಿದ್ದೆ ಅಂತ ನೆನಪಿಸಿಕೊಂಡಿದ್ದಾರೆ. ಹುಸಿ ಬಾಂಬ್ ಪ್ರಕರಣದಿಂದ ಗಿರೀಶ್ ಮಠಣ್ಣನವರ್ ಹೆಸರು ರಾಜ್ಯಾದ್ಯಂತ ಭಾರಿ ಚರ್ಚೆಯಾಗಿತ್ತು. ಭ್ರಷ್ಟಾಚಾರ ನೋಡಿ ಬೇಸತ್ತಿದ್ದ ಗಿರೀಶ್ ಮಠಣ್ಣನವರ್ 2003ರಲ್ಲಿ ನವೆಂಬರ್ 1ರಂದು ಶಾಸಕರ ಭವನದಲ್ಲಿ ಜಿಲೆಟಿನ್ ಕಡ್ಡಿ ಇಟ್ಟು ಎಸ್ಟಿಡಿ ಬೂತ್ನಿಂದ ವಿಧಾನಸೌಧ ಠಾಣೆಗೆ ಫೋನ್ ಮಾಡಿ ವಿಷಯವನ್ನ ಹೇಳಿದ್ರು. ಅಲ್ಲಿಂದ ಹೊರಡುವ ವೇಳೆ ತಮ್ಮ ಬೈಕ್ ಹೆಲ್ಮೆಟ್ ಮರೆತು ಹೋಗಿದ್ರು. ಅದನ್ನ ವಾಪಸ್ ತೆಗೆದುಕೊಳ್ಳೋಕೆ ಬಂದಾಗ ಎಸ್ಟಿಡಿ ಬೂತ್ನವರು ಬೈಕ್ ನಂಬರ್ ನೋಟ್ ಮಾಡಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಮಾಹಿತಿ ಸಂಗ್ರಹಿಸಿದ ಪೊಲೀಸರು ಗಿರೀಶ್ ಮಠಣ್ಣನವರ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಬಳಿಕ ಅವರು ಜಾಮೀನು ಪಡೆದು ಹೊರಬಂದಿದ್ರು. ನನ್ನದೇ ರೀತಿಯಲ್ಲಿ ನಡೆಸಿದ ಪ್ರತಿಭಟನೆ ಅದು. ನಾವು ಸರ್ಕಾರದ ವಿರುದ್ಧವೋ ಮತ್ಯಾರೋ ವಿರುದ್ಧವೋ ಪತ್ರ ಬರೆದು ಪರಿಹಾರ ಸಿಗುತ್ತೆ ಅಂತ ಕಾದು ಕೂತರೆ ಏನೂ ಪ್ರಯೋಜನವಿಲ್ಲ. ಜೋರಾಗಿ ಸದ್ದು ಮಾಡಿದ್ರೆ ಮಾತ್ರ ತಿರುಗಿ ನೋಡ್ತಾರೆ. ಇಲ್ಲದಿದ್ರೆ ನಮ್ಮ ಕೂಗಿಗೆ ಯಾವುದೇ ಬೆಲೆ ಇರೋದಿಲ್ಲ ಅಂತ ಕೆಲ ತಿಂಗಳ ಹಿಂದೆ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಮಠಣ್ಣನವರ್ ಹೇಳಿದ್ರು. ಎಲ್ಲರಂತಲ್ಲ ನಮ್ಮ ರಾಜಿ ಎಂಬ ಧಾರಾವಾಹಿಯಲ್ಲೂ ಕೂಡ ಗಿರೀಶ್ ಮಠಣ್ಣನವರು ನಟಿಸಿದ್ರು. ಅದರಲ್ಲಿ ಸುದ್ದಿ ವಾಹಿನಿಯೊಂದರ ವರದಿಗಾರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಲೂಸ್ ಮಾದ ಯೋಗಿ ನಟನೆಯ ಯಕ್ಷ ಚಿತ್ರದಲ್ಲಿ ಕೂಡ ಬಣ್ಣವನ್ನ ಹಚ್ಚಿದ್ರು. ಶಿವಣ್ಣ ಹಾಗೂ ಯಶ್ ನಟನೆಯ ತಮಸ್ಸು, ಜಗ್ಗೇಶ್ ನಟನೆಯ ಮಠ ಚಿತ್ರದಲ್ಲೂ ಕೂಡ ಮಿಂಚಿದ್ರು. ಗುರುಪ್ರಸಾದ್ ನಿರ್ದೇಶನದ ಮಠ ಚಿತ್ರದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಗಿರೀಶ್ ಮಠಣ್ಣನವರ್ ನಟಿಸಿದ್ರು. ಅದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ವೈರಲ್ ಆಗ್ತಿದೆ. ಏನುಳಿದಂತೆ ಭೀಮಾ ತೀರದಲ್ಲಿ ಹಾಗೂ ತಂತ್ರ ಎಂಬ ಸಿನಿಮಾಗಳಲ್ಲೂ ಕೂಡ ಪಾತ್ರ ಮಾಡಿದ್ರು.
ಸೌಜನ್ಯ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲೇಬೇಕು ಎಂದು ಪಣ ತೊಟ್ಟಿರುವವರಲ್ಲಿ ಗಿರೀಶ್ ಮಠಣ್ಣವರು ಕೂಡ ಒಬ್ಬರು. ಇವರ ಬೆಂಬಲಕ್ಕಿದೀಗ ಲಕ್ಷಾಂತರ ಜನರು ನಿಂತಿದ್ದಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.